ನಾನು ಯಾವಾಗಲೂ ಹರ್ಷಾಗೆ ಚೆನ್ನಾಗಿ ಟೈಮ್ ಕೊಡ್ತೀನಿ, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅವ್ನು ಏನಂದ್ರೂ ಅವನಿಗೆ ಅವನ ಮೇಲೆ ಕಿರ್ಚಕ್ಕೆ ಹೋಗಲ್ಲ. ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ, ಹಂಗಿರು, ಹಿಂಗಿರು ಅಂತ ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಅವ್ನು ದೊಡ್ಡವನಲ್ಲ, ಅವನಿನ್ನೂ ತುಂಬ ಚಿಕ್ಕವನು. ಅದಕ್ಕೆ ನಮ್ಮ ಪೇರೆಂಟಿಂಗೆ ತುಂಬ ಮುಖ್ಯ ಆಗೋದು. ಅವ್ನು ಫಸ್ಟ್ ಅವ್ನಿಗೆ ನಾನು ಪ್ರಿಫರೆನ್ಸ್ ಕೊಡೋದು ಊಟ, ನಿದ್ದೆ, ಅವನಿಗೆ ಟೈಮು ಯಾವಾಗ ಕೊಡಬೇಕು. ಅವ್ನು ಆಟ ಆಡ್ತಾನೆ ಅಂದರೆ ಅವ್ನಿಗೆ ಒಂದು ಸ್ವಲ್ಪ ಆಟ ಆಡಿಸ್ತೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಆಟ ಆಡ್ತಾನೆ ಅಂದರೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೇ ಗೊತ್ತಾಗಲ್ಲ. ಅವನು ಮತ್ತೆಲ್ಲೂ ಹೊರಗಡೆ ಹೋಗಲ್ಲ ನನ್ನ ಬಿಟ್ಟು. ನನ್ನ ಸುತ್ತಮುತ್ತಲೇ ತಿರುಗ್ತಾನೇ ಇರ್ತಾನೆ. ಅದಕ್ಕೆ ಅವನಿಗೂ ನಾನು ಹೇಳ್ತೀನಿ, ಮಗ ಪ್ಲೀಸ್ ಹೆಲ್ಪ್ ಮಾಡು ಅಂತೇಳಿ. ನೋಡಿ ಬಟ್ಟೆ ಇಕ್ಕಕ್ಕೂ ಹೆಲ್ಪ್ ಮಾಡ್ತಾನೆ, ತೊಗೊಂಡು ಹೋಗೋಕ್ಕೂ ಹೆಲ್ಪ್ ಮಾಡ್ತಾನೆ. ಒಂದು ಸತಿ ಅವ್ನಿಗೆ ಮೂಡಿಲ್ಲ ಅಂದರೆ ಆ ಬಟ್ಟೆನ ಒಸೆದು ಬಿಡ್ತಾನೆ ಅವನು. ಇವಾಗ ನೋಡಿ ಫೋಲ್ಡ್ ಮಾಡಿ ಟಿ ಶರ್ಟ್ನ ಹಾಕ್ಬಿಟ್ನಾ, ಅದಕ್ಕೆ ಅವನಿಗೆ ಹೇಳ್ತೀನಿ, ನಡಿ ಮಗ ಹೋಗಿ ಒಳಗಡೆ ಕಬೋರ್ಡಲ್ಲಿ ಇಟ್ಬಿಡೋಣ ಅಂತೇಳಿ. ಅವನು ಅದಕ್ಕೆಲ್ಲ ತುಂಬ ಎಕ್ಸೈಟ್ಮೆಂಟಲ್ಲಿ ಮಮ್ಮಿಗೆ ಹೆಲ್ಪ್ ಮಾಡ್ತಾನೆ. ಇಲ್ಲಿ ನಾನು ಯಾವಾಗಲೂ ಹರ್ಷಾಗೆ ಚೆನ್ನಾಗಿ ಟೈಮ್ ಕೊಡ್ತೀನಿ, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅವ್ನು ಏನಂದ್ರೂ ಅವನಿಗೆ ಅವನ ಮೇಲೆ ಕಿರ್ಚಕ್ಕೆ ಹೋಗಲ್ಲ. ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ, ಹಂಗಿರು, ಹಿಂಗಿರು ಅಂತ ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಅವ್ನು ದೊಡ್ಡವನಲ್ಲ, ಅವನಿನ್ನೂ ತುಂಬ ಚಿಕ್ಕವನು. ಅದಕ್ಕೆ ನಮ್ಮ ಪೇರೆಂಟಿಂಗೆ ತುಂಬ ಮುಖ್ಯ ಆಗೋದು. ಅವ್ನು ಫಸ್ಟ್ ಅವ್ನಿಗೆ ನಾನು ಪ್ರಿಫರೆನ್ಸ್ ಕೊಡೋದು ಊಟ, ನಿದ್ದೆ, ಅವನಿಗೆ ಟೈಮು ಯಾವಾಗ ಕೊಡಬೇಕು. ಅವ್ನು ಆಟ ಆಡ್ತಾನೆ ಅಂದರೆ ಅವ್ನಿಗೆ ಒಂದು ಸ್ವಲ್ಪ ಆಟ ಆಡಿಸ್ತೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಆಟ ಆಡ್ತಾನೆ ಅಂದರೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೇ ಗೊತ್ತಾಗಲ್ಲ. ಅವನು ಮತ್ತೆಲ್ಲೂ ಹೊರಗಡೆ ಹೋಗಲ್ಲ ನನ್ನ ಬಿಟ್ಟು. ನನ್ನ ಸುತ್ತಮುತ್ತಲೇ ತಿರುಗ್ತಾನೇ ಇರ್ತಾನೆ. ಅದಕ್ಕೆ ಅವನಿಗೂ ನಾನು ಹೇಳ್ತೀನಿ, ಮಗ ಪ್ಲೀಸ್ ಹೆಲ್ಪ್ ಮಾಡು ಅಂತೇಳಿ. ನೋಡಿ ಬಟ್ಟೆ ಇಕ್ಕಕ್ಕೂ ಹೆಲ್ಪ್ ಮಾಡ್ತಾನೆ, ತೊಗೊಂಡು ಹೋಗೋಕ್ಕೂ ಹೆಲ್ಪ್ ಮಾಡ್ತಾನೆ. ಒಂದು ಸತಿ ಅವ್ನಿಗೆ ಮೂಡಿಲ್ಲ ಅಂದರೆ ಆ ಬಟ್ಟೆನ ಒಸೆದು ಬಿಡ್ತಾನೆ ಅವನು. ಇವಾಗ ನೋಡಿ ಫೋಲ್ಡ್ ಮಾಡಿ ಟಿ ಶರ್ಟ್ನ ಹಾಕ್ಬಿಟ್ನಾ, ಅದಕ್ಕೆ ಅವನಿಗೆ ಹೇಳ್ತೀನಿ, ನಡಿ ಮಗ ಹೋಗಿ ಒಳಗಡೆ ಕಬೋರ್ಡಲ್ಲಿ ಇಟ್ಬಿಡೋಣ ಅಂತೇಳಿ. ಅವನು ಅದಕ್ಕೆಲ್ಲ ತುಂಬ ಎಕ್ಸೈಟ್ಮೆಂಟಲ್ಲಿ ಮಮ್ಮಿಗೆ ಹೆಲ್ಪ್ ಮಾಡ್ತಾನೆ.